ಪಾರ್ವತಿ, ಈ ನಿನ್ನ ತಂದೆ ಬಸವೇಶ್ವರನನ್ನು ಪೂಜಿಸಿ ಏನೆಂದು ಬೇಡಿಕೊಂಡಿರುವಿ? ಇನ್ನು ಪೂಜೆ ಮುಗಿಲಿಲ್ಲ ತಾನೇ? ಬನ್ನಿ ಸ್ವಾಮಿ, ಪೂಜೆ ಮುಗಿದೆ, ಪ್ರಸಾದವನ್ನು ತೆಗೆದುಕೊಳ್ಳಿ. ಸ್ವಾಮಿ, ಹೊಲದಲ್ಲೆಲ್ಲ ಕೆಲಸ ಮಾಡಿ ಬಂದಿದ್ದಾರೆ ತಾನೇ? ಹೊಲದಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಬಂದಿರುವೆ. ಪಾರ್ವತಿ, ಏಕೆ ನಿನ್ನ ಕಣ್ಣಲ್ಲಿ ಕಂಡಿದೆ? ಏನಾಗಿದೆ ನಿನಗೆ? ಸ್ವಾಮಿ, ಹಾಗಲ್ಲಿರುವುದೇನದೆ, ನೀವು ಹೊಲದಲ್ಲಿ ದುಡಿತಾ ನೋಡಿದ್ರೆ ಈ ಮನೆ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ. ಇನ್ನು ಮೈದುನರ ಶಾಲೆ ಕಟ್ಟುವ ಬಿ ಕೂಡ ನಿಮ್ಮಲ್ಲೇ ಇದೆ. ನೀವು ರೀತಿ ಕಷ್ಟಪಟ್ಟು ನೋಡಿದ್ರೆ ನನಗೆ ದುಃಖ ಆಗುತ್ತಿದೆ ಸ್ವಾಮಿ, ನನಗೆ ದುಃಖ ಬರುತ್ತಿದೆ. ಪಾರ್ವತಿ, ಈ ನಿನ್ನ ತಂದೆಯನ್ನು ಪೂಜಿಸುತ್ತಿರುವಲ್ಲ, ಈ ನಿನ್ನ ಬಡವನ ಬಾಳಿಗೆ ಎಂದು ಬೆಳಕು ಕೊಡುತ್ತಾರೆ ನೋಡೋಣ ಪಾರ್ವತಿ, ನೋಡೋಣ. ಸ್ವಾಮಿ, ನೀವು ಹಗಲು ನುಡಿದೇನದೆ ಹೊಲದಲ್ಲಿ ಕೆಲಸ ಮಾಡಿದು ನೋಡಿ, ಈ ರೀತಿ ಕಷ್ಟಪಡೆದು ನೋಡಿ, ಆ ತಾಯಿ ಒಂದಿಲ್ಲ ಒಂದು ದಿವಸ ನಮ್ಮ ಮೇಲೆ ಕಂತೆತ್ತೆ ಎಂದು ನನಗೆ ನಂಬಿಕೆ ಇದೆ ಸ್ವಾಮಿ. ನೀವು ಮೊದಲು ಕೈಕಲ್ ಮಕ್ಕ ತೆಗೆದುಕೊಳ್ಳಿ, ಊಟ ಮಾಡಿರಂತೆ. ಪಾರ್ವತಿ, ಇಂದು ಬಸವೇಶ್ವರ ಜಾತ್ರೆ ಇದೆ, ನಮ್ಮ ತಮ್ಮಂದಿರು ಬರುತ್ತದೆ ಎಂದು ಪತ್ರ ಕೂಡ ಹಾಕಿದ್ದರು. ಇನ್ನು ಏಕೆ ಬರಲಿಲ್ಲ? ಏನಾಗಿರಬಹುದು? ಸ್ವಾಮಿ, ಅದರ ಬಗ್ಗೆ ನೀವೇಕೆ ಚಿಂತೆ ಮಾಡ್ತೀರಾ? ಬಸ್ಸಿನಲ್ಲಿ ಏನಾದರೂ ತೊಂದರೆ ಆಗಿರ್ಬೇಕು. ಅದಲ್ಲದೆ ಈ ಜಾತ್ರೆ ಅಂದ್ರೆ ಅವರಿಗೆ ತುಂಬಾ ಇಷ್ಟ, ಅವರು ಬಂದೇ ಬರ್ತಾರೆ. ನೀವು ಊಟಕ್ಕೆ ನಡೆಯಿರಿ. ಆಹಾ, ಶ್ರೀಮತಿ ಪಾರ್ವತಿ ಮರೆ, ಊಟ ಮಾಡುವುದಕ್ಕಿಂತ ಮುಂಚೆ ಒಂದು ನಿಮ್ಮ ಸಮುದ್ರ ಕಂಠದಿಂದ ಇಂಪಾದ ಗೀತೆಯನ್ನು ಹಾಡಿ. ಏನ್ರಿ, ಈ ಸಮಯದಲ್ಲೂ ನಿಮ್ಗೆ ಹಾಡಬೇಕಾ? ಶ್ರೀಮತಿ
ಅಣ್ಣ ಅತ್ತಿಗೆ ಆಶೀರ್ವಾದ ಮಾಡಿ ಅಣ್ಣ ನಮಗೆ. ಹೇಳಪ್ಪ ನಂದೇಶಕ್ಕ, ಇವಾಗ ತಾನೇ ಬಂದೆ. ಹೌದಣ್ಣ, ಈಗ ತಾನೇ ಬಂದೆ. ನಂದೇಶ, ಆಕಾಶ, ನಿಮ್ಮ ಪರಿಚಯ ಚೆನ್ನಾಗಿ ಆಯ್ತೇನೋ ತಾನೇ? ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೇನೆ ಅಣ್ಣ. ಆಕಾಶ, ಏನಾಯ್ತಪ್ಪ ನಿನ್ನ ಪರೀಕ್ಷೆ? ಸುಮ್ಮನೆ ದಿಢೀರ್ನೆ ಬಂದು ಸುಮ್ಮನೆ ನಿಂತು ಬಿಟ್ಟಲ್ಲ, ಯಾಕೆ? ಅತ್ತಿಗೆ ಅದು ಅದು ಆಕಾಶ, ಯಾಕಪ್ಪ ಅದು ಅದು ಅಂತ ಹೇಳ್ತಾ ಇದ್ಯಾ? ಏನಾಯ್ತಂತ ಹೇಳಪ್ಪ. ಅತ್ತಿಗೆ, ನನ್ನ ಈ ಸಲ ಪರೀಕ್ಷೆ ಫೇಲ್ ಆಯ್ತು ಅತ್ತಿಗೆ, ಫೇಲ್ ಆಯ್ತು. ಆಕಾಶ, ಪರೀಕ್ಷೆ ಫೇಲ್ ಆಯ್ತು ಎಂದು ಎಷ್ಟು ಧೈರ್ಯದ ಹೇಳುತ್ತಲೋ? ನಾಚಿಕೆ ಆಗೋದಿಲ್ಲವೇ ನಿನ್ನ ಹೆಚ್ಚು ಜನ್ಮಕ್ಕೆ? ರೀ, ನನ್ನ ಮೈದೂರನ್ನು ಯಾಕೆ ಹೊಡಿತೀರಾ? ಬಿಟ್ಟು ಬಿಡ್ರಿ, ಅವನಿಗೆ ಬುದ್ಧಿಯನ್ನು ನಾನು ಹೇಳ್ತೇನೆ. ಯಾಕಪ್ಪ, ಚೆನ್ನಾಗಿ ಓದಿ ಮುಂದೊಂದು ದಿನ ನೀನು ನೌಕರಿ ತೆಗೆದುಕೊಂಡರೆ, ಬಡತನದಿಂದ ಕತ್ತಲವರಿಸಿಕೊಂಡ ಈ ಮನೆಗೆ ಬೆಳಕು ನೀರು ತೆಗೆದುಕೊಂಡು ಬಂದ್ರೆ ಎಷ್ಟು ಸಂತೋಷವಾಗುತ್ತೆ ನಮಗೆ. ಅದಲ್ಲದೆ ನಿಮ್ಮಿಬ್ಬರ ಮೇಲೆ ನಿಮ್ಮಣ್ಣನವರು ಜೀವನ ಇಟ್ಟುಕೊಂಡಿದ್ದಾರೆ. ಈ ಆಸೆಯನ್ನು ನಿರಾಸೆ ಮಾಡಬೇಡ ಆಕಾಶ, ನಿರಾಸೆ ಮಾಡಬೇಡ. ನೋಡು ನಂದೇಶ, ಆಕಾಶ, ನೀವು ಓದಿ ವಿದ್ಯಾವಂತರಾಗಿ ದೊಡ್ಡ ಆಫೀಸರ್ ಅನ್ನೋದೇ ನನ್ನ ಆಸೆ. ನಿಮಗೆ ಹಣ ಎಷ್ಟು ಖರ್ಚು ಬೇಕಾದರೂ ನಾನು ಓದಿಸುತ್ತೇನೆ. ಆಗಲಣ್ಣ, ನಿಮ್ಮಿಬ್ಬರ ಆಚೆಯಂತೆ ನಡೆದುಕೊಂಡು ಹೋಗುತ್ತೇವೆ. ಯಾಕಪ್ಪ ಆಕಾಶ, ಆವೇಶದಲ್ಲಿ ಕೈ ಮಾಡಿಬಿಟ್ರೆ ಸುಮ್ಮನೆ ನಿಂತು ಬಿಟ್ಟಿಯಲ್ಲೋ? ಹಾಗೇನಿಲ್ಲ ಅಣ್ಣ, ನೀನು ಹೊಡೆಯದೆ ಮತ್ತಾರು ಹೊಡೆಯುತ್ತಾರೆ ನಿನ್ನ. ಆದರೆ ನಾನು ಇನ್ನು ಮುಂದೆ ಕಾಲೇಜ್ಗೆ ಹೋಗೋದಿಲ್ಲ, ಹೋಗೋದಿಲ್ಲ. ಆಕಾಶ, ಯಾಕಪ್ಪ ಈ ರೀತಿ ಮಾತಾಡ್ತೀಯ? ಹಾಗೇನು ಆಗುದಿಲ್ಲ, ನೀನು ಸುಮ್ಮನೆ ಕಾಲೇಜಿಗೆ ಹೋಗ್ಬೇಕಷ್ಟೇ. ಇಲ್ಲ ಅತ್ತಿಗೆ, ನಾನೆಷ್ಟು ಮನಸ್ಸಿಗೆ ಹಚ್ಚಿಕೊಂಡು ಓದಿದ್ರು ಕೂಡ ನನ್ನ ತಲೆಯ ವಿದ್ಯೆ ಅನ್ನೋದೇ ಹತ್ತಾನೆ ಇಲ್ಲ. ಅದಕ್ಕೆ ಹೋಗೋದಿಲ್ಲ ಅಂತ ಹೇಳಿದೆ, ನಮ್ಮ ಹೋಗೋದಿಲ್ಲ ಅಂತ ಹೇಳಿದೆ. ಯಾಕಪ್ಪ ಹುಚ್ಚಪ್ಪ ಹೀಗೆ ಮಾತಾಡ್ತೀಯ ನೀನು? ನೋಡು, ನೀನು ಚಿಕ್ಕವನಲ್ಲ, ನೀನು ವಯಸ್ಸಿನಲ್ಲಿ ದೊಡ್ಡವನು. ನಿನಗೆ ಹೆಚ್ಚು ಹೇಳುವಷ್ಟು ಅವಶ್ಯಕತೆ ಇಲ್ಲ ನಮಗೆ. ಇಲ್ಲ ಅತ್ತಿಗೆ, ನಾನೆಷ್ಟೊಂದು ಮನಸ್ಸಿಗೆ ಹಚ್ಚಿಕೊಂಡು ಓದಿದರೂ ಕೂಡ ನನ್ನ ತಲೆಗೆ ವಿದ್ಯೆ ಅನ್ನೋದೇ ಹತ್ತಾನೆ ಇಲ್ಲ. ಅದಕ್ಕೆ ನಾನು ನಾಳೆಯಿಂದ ಅಣ್ಣನ ಜೊತೆ ಹೊಲದ ಕೆಲಸ ಮಾಡುತ್ತೇನೆ, ಹೊಲದ ಕೆಲಸಕ್ಕೆ ಮಾಡ್ತೇನೆ ಅತ್ತಿಗೆ. ನೋಡಪ್ಪ ಆಕಾಶ, ನಾನು ಎಷ್ಟು ಓದಿಸಿದರೂ ನೀನು ಓದಕ್ಕೆ ಹೋಗೋದಿಲ್ಲ ಅಂತಿಲ್ಲ. ಆಡು ವಯಸ್ಸಿನಲ್ಲಿ ಆಡಬೇಕು, ಓದು ವಯಸ್ಸಿನಲ್ಲಿ ಓದಬೇಕು. ನೋಡು, ನಾನು ಕೂಡ ಶಾಲೆ ಕಲಿಯಬೇಕೆಂದರೆ ಆವಾಗ ನಿಮ್ಮಷ್ಟು ವ್ಯವಸ್ಥೆ ನನಗಿರಲಿಲ್ಲ. ನೋಡು ಆಕಾಶ, ಕಾಲೇಜಿಗೆ ಹೋಗೋದು ಬೇಡ ಬೇಡ, ಕಾಲೇಜಿಗೆ ಹೋಗಪ್ಪ. ಇಲ್ಲ ನಾನು ಎಷ್ಟೊಂದು ಓದಿದರೂ ಕೂಡ ನನ್ನ ತಲೆಗೆ ವಿದ್ಯೆ ಹತ್ತಾನೆ ಇಲ್ಲ. ಅದಕ್ಕೆ ನಾನು ನಾಳೆಯಿಂದ ನಿನ್ನ ಹೊಲದ ಕೆಲಸಕ್ಕೆ ಬರುತ್ತೇನೆ, ಹೊಲದ ಕೆಲಸಕ್ಕೆ ಬರುತ್ತೇನೆ. ಏನು ಹೊಲದಲ್ಲಿ ಕೆಲಸ ನೀನು ಮಾಡ್ತೀಯ? ನಿಮ್ಮಣ್ಣನವರು ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದು ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರಿನ ಹಳೆನೇ ಸುರಿತಾ ಇದೆ. ಅಂಥದ್ರಲ್ಲಿ ನೀನು ಹೋಗುದಂದ್ರೆ ಬೇಡ ಆಕಾಶ, ಬೇಡ. ನೀನು ಚೆನ್ನಾಗಿ ಓದಿ ನೌಕರಿ ತೆಗೆದುಕೊಳ್ಬೇಕು. ನೋಡು, ಚಿಕ್ಕ ಮಕ್ಕಳ ಥರ ಹಠ ಮಾಡಿಬಿಡ, ನೀನು ಕಾಲೇಜಿಗೆ ಹೋಗು. ಆಕಾಶ, ಮನುಷ್ಯ ಅಂದ ಮೇಲೆ ಕಷ್ಟ ಬರುವುದು ಸಹಜ. ಅದನ್ನು ಅನುಸರಿಸಿಕೊಂಡು ಹೋದರೆ ನಮ್ಮ ಜೀವನ ಸ್ವಾರ್ಥಕ್ಕೆ ಹೋಗುತ್ತದೆ. ಆಕಾಶ, ಫೇಲ್ ಆದರೆ ಏನಾಯ್ತು, ಮತ್ತೆ ಪರೀಕ್ಷೆ ಕಟ್ಟಿ ಪಾಸ್ ಮಾಡಿಕೋ. ಇಲ್ಲ ಇನ್ನು ಮುಂದೆ ನನಗೆ ಕಾಲೇಜ್ ಬೇಡ. ನೀನಾದರೂ ಓದಿ ಅಣ್ಣನ ಆಸೆಯನ್ನು ನೆರವೇರಿಸು. ನಾನು ನಾಳೆಯಿಂದ ಅಣ್ಣನ ಜೊತೆ ಹೊಲದ ಕೆಲಸ ಮಾಡಿ ಮಣ್ಣಿನ ಮಗನಾಗಿರುತ್ತೆ, ಮತ್ತೆ ರೈತನ ಮಗನಾಗಿ ಬಾಳುತ್ತೇನೆ. ರೈತನ ಮಗನಾಗಿ ಬಾಳುತ್ತೇನೆ. ಸ್ವಾಮಿ, ಹೋಗಲಿ ಬಿಡಿ. ಅವನಿಗೆ ಹೆಚ್ಚು ಒತ್ತಾಯ ಮಾಡಬೇಡಿ. ಓದುವುದೆಂದರೆ ಇನ್ನೊಬ್ಬರ ಹತ್ರ ಹೇಳಿಸಿಕೊಂಡು ಓದುವುದಲ್ಲ, ಅದು ಅವರ ಮನಸ್ಸಿನಲ್ಲಿರಬೇಕು. ನೋಡ್ರಪ್ಪ, ಕೈಕಲ್ ಮಕ್ಕ ತೆಗೆದುಕೊಂಡು ಬನ್ನಿ, ಎಲ್ಲ ಸೇರಿ ಊಟ ಮಾಡೋಣ. ಆಯ್ತು ಅತ್ತಿಗೆ. ಪಾರ್ವತಿ, ಇನ್ನು ಬಸವೇಶ್ವರ ಜಾತ್ರೆ ಏನಾದ್ರೂ ಸೇರಿಗೆ ಮಾಡಿರ್ತಾನೆ? ರೀ, ನೀವು ಇಷ್ಟಪಟ್ಟ ಹಾಗೆ ನಾನು ಸ್ವೀಟ್ ಅನ್ನು ಮಾಡಿದ್ದೇನೆ, ನಡೆಯಲು ಊಟಕ್ಕೆ. ಊಟದಕ್ಕಿಂತ ಮುಂಚೆ ಒಂದು ಆಯ್ತಪ್ಪ, ನಿಮ್ಮ ಆಸೆನೇ ನನ್ನ ಆಸೆ.
ಎಲ್ಲ ಸರಿ ಈಗಲಾದ್ರೂ ಊಟ ಮಾಡೋಣ. ಆಯ್ತು ಅತ್ತಿಗೆ, ಬನ್ನಿ ಹೋಗೋಣ.